ಎಲ್ಲರಿಗೂ ನಮಸ್ಕಾರ. ಶ್ರೀ ವೆಂಕಟೇಶ್ ಗುರೂಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ದಿನ ಎಚ್ ಡಿ ಕೋಟೆ ಇದು ದಾರಿಪುರ ಮೈಸೂರು ಮಧ್ಯದ ಬರುತ್ತೆ, ದಾರಿಪುರ ಬರುತ್ತೆ. ಅಲ್ಲಿ ಬಂದಿದ್ದೆ. ಅಲ್ಲಿ ಬಂದು ಏನಾಗಿದೆ ಅಂತ ಹೇಳಿದ್ರೆ, ಇದು ಕೋಳಿ ಫಾರಮ್. ಕೋಳಿ ಫಾರಮ್ ಬಂದು ಇದು ಬಂದು ದಕ್ಷಿಣ, ಇದು ದಕ್ಷಿಣ ದಿಕ್ಕು, ಇದು ಬಂದು ಇವ್ರಿಗೆ ಪೂರ್ವ. ಈ ಪೂರ್ವ ಆಗಿದೆ. ಇಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಮರಿಗಳು ಡೆವಲಪ್ಮೆಂಟ್ ಆಯ್ತಾ ಇಲ್ಲ. ಯಾಕೆ ಡೆವಲಪ್ಮೆಂಟ್ ಆಯ್ತಾ ಇಲ್ಲ ಅಂದರೆ, ನಾವು ಎಲ್ಲಾದ್ರೂ ಮನೆ ಏನಾದರೂ ಅಷ್ಟೇ, ನಮಗೆ ಪ್ರಾಣಿಗಳಾದ್ರೂ ಅಷ್ಟೇ, ಹಸುಗಳು ಸಾಕಿದ್ರು ಅಷ್ಟೇ, ನಾವು ಇಲ್ಲ ಕುರಿಗಳು ಸಾಕಿದ್ರು ಅಷ್ಟೇ, ಎಲ್ಲರಿಗೂ ಮನುಷ್ಯರು ಅಂತ ಅಂತಾರೆ ಏನು ಜೀವಿಗಳಿದೆ, ಏನು ಜೀವಿಗಳನ್ನ ಬಿಸ್ನೆಸ್ ಮಾಡೋಕ್ಕೆ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ, ಈ ಪೂರ್ವ, ನಾನು ಎಲ್ಲ ವಿಡಿಯೋ ಹೇಳ್ತೇನೆ, ಪೂರ್ವ ಕ್ಲೋಸ್ ಆದರೆ ನಮಗೆ ಆರೋಗ್ಯ ಇಲ್ಲ ಅಂತ. ಇಲ್ಲಿ ಏನಾಗಿದೆ, ಪೂರ್ವ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಬಂದು ಏನಾಗಿದೆ, ಇದು ದಕ್ಷಿಣ ಓಪನ್ ಇದೆ. ಆಚೆ ಸೈಡು ಉತ್ತರ ಓಪನ್ ಇದೆ. ಓಪನ್ ಇರಬೇಕು, ನಮಗೆ ತೊಂದರೆ ಇಲ್ಲ. ಇಲ್ಲಿ ಏನಾಗ್ತದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇವರಿಗೆ ಇದು 50-50 ಮ್ಯಾಚ್ ಆಗಿದೆ. ಅಂದರೆ ಉತ್ತರ ಮತ್ತು ದಕ್ಷಿಣ ಮ್ಯಾಚ್ ಆಗಿದೆ. ಜೊತೆಗೆ ಇವ್ರಿಗೆ ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಕೋಳಿ ಮರಿಗಳು ಮತ್ತು ಆರೋಗ್ಯದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಿದೆ ಅವ್ರಿಗೆ. ಏನಕ್ಕೆ ಆಗ್ತಾಯಿದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಆರೋಗ್ಯ ಬರ್ತಾ ಇಲ್ಲ, ಆರೋಗ್ಯ ಕೊಡ್ತಾ ಇಲ್ಲ. ಆರೋಗ್ಯದಲ್ಲಿ ಇದು ವ್ಯತ್ಯಯ ಆಗಿದೆ. ಜೊತೆಗೆ ಪೂರ್ವ ಕ್ಲೋಸ್ ಆಗಿರೋದ್ರಿಂದ ನಮಗೆ ಆರೋಗ್ಯ ಕೊಡ್ತಾ ಇಲ್ಲ. ಇದನ್ನ ಓಪನ್ ಮಾಡ್ಕೊಳಕ್ಕೆ ಹೇಳಿದ್ದೀನಿ, ರಿಸಲ್ಟ್ ಬರುತ್ತೆ ಅಂತ. ಜೊತೆಗೆ ಏನಾಗಿದೆ, ಇನ್ನು ಮೈನಸ್ ಪಾಯಿಂಟ್ ನೋಡಿ, ಇದ್ರ ಪಕ್ಕದ ಸೆಡ್ಡು ಇದನ್ನ ಅಂಟಿಸ್ಬಿಟ್ಟು ಬೆಳೆಸ್ಬಿಟ್ಟಿದ್ದಾರೆ. ಅಂದರೆ ಇದು ನಮಗೆ ಪೂರ್ವ ಬರುತ್ತೆ, ಅದು ಪಶ್ಚಿಮ ಬರುತ್ತೆ. ಪಶ್ಚಿಮ ಹೈಟ್ ಇದೆ, ಅದೊಂದು ಪ್ಲಸ್ ಪಾಯಿಂಟ್. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಇದು ಈ ಡಿಫ್ರೆನ್ಸ್ ನೋಡಿ, ಈ ಡಿಫ್ರೆನ್ಸ್ ಬಂದು ನಮಗೆ ಬೆಳೆದು ಬಿಟ್ಟಿದೆ ಇದು. ಅಂದರೆ ಹಂಗೆ ಬೆಳೆದಾಗ ಏನಾಗುತ್ತೆ ಅಂತ ಹೇಳಿದಾಗ, ನಮಗಿದು ಆ ಬಿಲ್ಡಿಂಗಿಗೆ ಏಟಿದು ಯಾವ ರೀತಿ ಏಟಾಗಿದೆ, ಆ ಬಿಲ್ಡಿಂಗಿಗೆ ತೋರಿಸ್ತೀನಿ. ಪಕ್ಕದ್ದು ಇತ್ತೆ ಅದಕ್ಕೆ ನಾವು ಏನಕ್ಕೆ ಅಂತ ಇದು ಮಾಡ್ತೀವಿ ಅಂತಂದ್ರೆ, ಯಾವುದೇ ಮಾಡಿದ್ರು ನಾವು ಪರ್ಫೆಕ್ಟಾಗಿ ಮಾಡ್ಕೋಬೇಕು, ಚೆನ್ನಾಗಿ ಮಾಡ್ಕೋಬೇಕು, ತೊಂದರೆ ಇಲ್ಲ ಅಂತ. ಈಗ ನಾವು ಫಿಕ್ಸಾಗಿ ಇವ್ರಿಗೂ ಹೇಳ್ತಂದ್ರೆ, ನಾವು ಬೇಕು ಅಂತ ಮಾಡಿದ್ರೆ ಎಲ್ಲಾನು ಈಚೆ ಸೆಟ್ ತೋರಿಸಿದ್ರೆ ಕೆಳಗಡೆ ಇವೆಲ್ಲ ಪರ್ಫೆಕ್ಟ್ ಆಗಿದೆ. ಇಲ್ಲೆಲ್ಲ ಏನು ತೊಂದರೆ ಐತೆ ಇಲ್ಲ, ಅವ್ರಿಗೆ ಇಲ್ಲೆಲ್ಲ ಪರ್ಫೆಕ್ಟಾಗಿ ಬೆಳೀತಾ ಇದ್ದಾರೆ. ಏನು ಲಾಸ್ ಆಯ್ತಾ ಇಲ್ಲಿಂದ ನಮಗೆ ವಾಪಸ್ ಈ ಮರಿ ಸ್ಟಾರ್ಟಿಂಗ್ ಬಂದಾಗ ಈ ಜಾಗದಿಂದ ಮರಿಗಳು ಹೋಗ್ತಾ ಇಲ್ಲ ಅವ್ರ ಮುಂದಕ್ಕೆ. ಏನಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ನೋಡಿ ಬನ್ನಿ ಕಟ್ತೀನಿ. ಇಲ್ಲಿ ಬಂದು ಇಲ್ಲಿ ಏನು ಮಾಡಿದ್ದಾರೆ, ಅಂಟಿಸ್ಬಿಟ್ಟಿದ್ದಾರೆ. ಅಂಟಾಗಿ ಇದೇ ಲೆವೆಲ್ ತಾಳಿದ್ರೆ ನಮ್ಮ ಪ್ರಾಬ್ಲಮ್ ಇಲ್ಲ. ಈ ಲೆವೆಲ್ಗೆ ಈ ಸೆಟ್ ಹೋಗಿದ್ರೆ ನಮ್ಮ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಇದು ಅಂಟಿಸಿರೋದು ಏನಾಗಿದೆ ಅಂದರೆ, ನಮಗೆ ಬೆಳೆದು ಬಿಟ್ಟಿದೆ ಇದು. ಅಂದರೆ ಬಂದು ಅಗ್ನಿಮೂಲೆ ಬೆಳೆದಂಗಾಗಿದೆ. ಸರ್, ಇದು ಅಗ್ನಿಮೂಲೆ ಬೆಳೆದಿದೆ. ಈ ಸಣ್ಣ ಮೇಲೆ ಬಂದು ಕಟ್ಟಾದಂಗಾಗಿದೆ ನಮಗೆ. ಈ ಸಣ್ಣ ಕಟ್ಟಾದಾಗ ಇಲ್ಲಿ ಪ್ರಾಫಿಟ್ ಬರೋಲ್ಲ, ಆದಾಯ ಬರೋಲ್ಲ ನಮಗೆ. ಮತ್ತೆ ಏನಾಗಿದೆ, ಈ ರೂಮ್ಗೆ ಇದು ಅಂಟಿಸಿರೋದ್ರಿಂದ ನೋಡಿ, ಅಂಟಿಸಿರೋದು ಏನಾಗಿದೆ, ಇದಕ್ಕೂ ಆರೋಗ್ಯ ಕೊಡ್ತಾ ಇಲ್ಲ. ಇಲ್ಲೂ ಡೆವಲಪ್ಮೆಂಟ್ ಕಮ್ಮಿ ಆಗುತ್ತೆ, ಆರೋಗ್ಯ ಕಮ್ಮಿ ಮಾಡುತ್ತೆ. ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ, ಇದು ಸಪ್ರೇಟ್ ಮಾಡೋಕ್ಕೆ ಬಿಡ್ಸೋಕ್ಕೆ ಇಲ್ಲೊಂದು 4 ಇಂಚು ಬಿಡಿಸ್ಬಿಟ್ಟು ಈ ಮೆಸ್ಗಳೆಲ್ಲ ತೆಗೆದು ಇದು ಈ ಲೈನ್ ಹೊರಗಡೆ ಸೈಡ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡಿ ಅಂತ. ಆಮೇಲೆ ಅಲ್ಲೊಂದು ಟ್ಯಾಂಕ್ ಇದೆ ನೋಡಿ, ಆ ಟ್ಯಾಂಕ್ ಅಷ್ಟೇ ಕರೆಕ್ಟಾಗಿ ಇದಕ್ಕೆ ಈಶಾನ್ಯ ಬರುತ್ತೆ. ಇದು ಈಚೆ ಸೈಡ್ ಪಶ್ಚಿಮ, ಅದು ಬಂದು ಉತ್ತರದಲ್ಲಿ ಈಶಾನ್ಯ ಬರುತ್ತೆ. ಈ ಟೋಟಲ್ ಈಶಾನ್ಯದಲ್ಲಿ ಭಾರ ಇರಬಾರ್ದು ಅಂತ ಅದೊಂದು ಚೇಂಜ್ ಮಾಡೋಕ್ಕೆ ಹೇಳಿದ್ದೀನಿ ಟ್ಯಾಂಕ್ನ. ನೋಡಿ, ಎಲ್ಲ ಮಾಡ್ಕೊಂಡು ಇಲ್ಲಿ ಇವ್ರು ಮೂವ್ ಮಾಡ್ಕೊಂಡು ತಗೊಂಡು ಹೋಗೋದು ಕಷ್ಟ ಆಗ್ತಾ ಇದೆ. ಇಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿ ಸಮಸ್ಯೆಗಳಾಗ್ತಾ ಇದೆ. ಇಲ್ಲಿಂದ ಮುಂದೆ ಬಂದಾಗ ನೋಡಿ, ಆ ಏರಿಯಾ ಚೆನ್ನಾಗಿದೆ ಸರ್. ಕಟ್ಟ ಮಾಡಿದ್ದಾರೆ. ಅಂದರೆ ಪಶ್ಚಿಮದಲ್ಲಿ ಸ್ವಲ್ಪ ಮೆಸ್ಬಿಟ್ಟು ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಇನ್ನು ಉತ್ತರ ಮತ್ತು ದಕ್ಷಿಣದಲ್ಲಿ 50-50 ಮ್ಯಾಚ್ ಇದೆ. ಅಲ್ಲೇ ಡೆವಲಪ್ಮೆಂಟ್ ಚೆನ್ನಾಗುತ್ತೆ, ಅಲ್ಲಿಂದ ಡೆವಲಪ್ಮೆಂಟ್ ಆಗ್ತಿದೆ. ಇವ್ರಿಗೆ ಇಂಪಾರ್ಟೆಂಟ್ ಬಂದು ಈ ಮರಿಗಳನ್ನ ಶಿಫ್ಟ್ ಮಾಡ್ಕೊಂಡು ಹೋಗುತ್ತೆ. ನೀವು ಈ ಮರಿಗಳನ್ನ ಶಿಫ್ಟ್ ಮಾಡ್ಕೊಂಡು ಹೋಗೋ ಜಾಗದಲ್ಲಿ ನಮಗೆ ಆರೋಗ್ಯ ಸಮಸ್ಯೆ, ಆಮೇಲೆ ನಮಗೆ ಎಕ್ಸ್ಪೆಕ್ಟೇಷನ್ ಇಟ್ಟಷ್ಟು ರಿಸಲ್ಟ್ ಬರ್ತಾ ಇಲ್ಲ. ಏನಕ್ಕೆ ಬರ್ತಾ ಇಲ್ಲ ಅಂದರೆ ಅಂತ ಹೇಳಿದ್ರೆ, ನಮಗೆ ಒಂದಾಮೇಲೆ ಪ್ರಾಬ್ಲಮ್ ಏನಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಪೂರ್ವ ಬ್ಲ್ಯಾಕು ಇದು ಅಟ್ಯಾಚ್ ಮಾಡಿರೋದ್ರಿಂದ ಇದಕ್ಕೂ ಪೂರ್ವ ಬ್ಲ್ಯಾಕ್ ಆಗಿದೆ. ಇದನ್ನೊಂದು ಓಪನ್ ಮಾಡಿಬಿಡ್ಸ್ಬಿಟ್ಟು ಆಮೇಲೆ ಆಚೆ ಸೈಡ್ ಪೂರ್ವನ ಓಪನ್ ಮಾಡೋಕ್ಕೆ ಹೇಳಿದ್ದೀವಿ. ಇದು ಕ್ಲೋಸ್ ಇರಲಿ ಪಶ್ಚಿಮ ಅಂತ ಹೇಳಿದ್ದೀವಿ. ಹಾಗೆ ಇದು ಓಪನ್ ಆದಾಗ ಏನಾಗುತ್ತೆ, ಅವಕ್ಕೆ ಸಪ್ರೇಟ್ ಆಗುತ್ತೆ. ಅದು ಸಪ್ರೇಟ್ ಬಿಲ್ಡಿಂಗ್ ಆಗುತ್ತೆ, ಇದು ಸಪ್ರೇಟ್ ಬಿಲ್ಡಿಂಗ್ ಆಗುತ್ತೆ. ಆಗ ಅಲ್ಲೂ ಡೆವಲಪ್ಮೆಂಟ್ ಆಗುತ್ತೆ, ಇಲ್ಲೂ ಡೆವಲಪ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಇದು ಓಪನ್ ಮಾಡ್ತಿದ್ದಂಗೆ ಒಂದು 2-3 ತಿಂಗಳಲ್ಲಿ, 1-2 ತಿಂಗಳ ರಿಸಲ್ಟು ಪಕ್ಕ ಸಿಗುತ್ತೆ. ನಿಮಗೆ ಫೀಲ್ ಗೊತ್ತಾಗುತ್ತೆ. ಅಲ್ಲೇ ಏನಾಗಿದೆ ಸೇಮ್ ಹಂಗೆ ಬರುತ್ತೆ ಇದು ಅಂತ ತಿಳಿಸ್ಕೊಟ್ಟಿದ್ವಿ. ಈ ರೀತಿ ಪ್ರಾಬ್ಲಮ್ನ, ಸಮಸ್ಯೆಗಳನ್ನ ನಮ್ಗೆ ಯಾವ ದನಿಂಗ್ ಕೊಟ್ಟಿಗೆ ಮಾಡಿದ್ರು ಅಷ್ಟೇ. ನಮಗೆ ಈಗ ನಾವು ಏನು ಗೊತ್ತಾ ಫಾಲ್ಟ್ ಮಾಡ್ಕೊತಿರೋದು, ನಮಗೆ ನಾವು ಶೆಡ್ ಮಾಡಿರ್ತೀವಿ, ಅದೇನು ಬೈ ಮಿಸ್ಟೇಕ್ ಆಗಿ ಮಾಡ್ತೀವೋ ಇಲ್ಲ ಇನ್ನೇನು ಮಾಡ್ತೀವಿ, ಇಲ್ಲಿ ಇನ್ಯಾರೋ ಬಂದ್ಬಿಟ್ಟು ಏನು ಮಾಡ್ತಾರೆ, ಹಿಂಗೆ ಅನ್ಸ್ ಕಟ್ಬಿಟ್ಟನ ಈಸಿ ಆಗುತ್ತೆ. ಏನು ಮಾಡ್ತೀವಿ ನಾವು ಏನು ಜನ ಏನು ಮಾಡ್ತೀವಿ ಗೊತ್ತಾ, ನಮ್ಗೆ ಕಷ್ಟಪಡಬಾರ್ದು, ಈಸಿ ಆಗಬೇಕು, ಈಸಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಅನ್ಸ್ಬಿಟ್ಟು ಕಟ್ಕೊಂಡು ಹೋಗಿರೋದು ಪಕ್ಕಕ್ಕೆ. ಒಂದು ಏನೋ ಉಳ್ಕೊತದೆ ಅನ್ನೋ ಉದ್ದೇಶಕ್ಕೆ ಹಂಗೆ ಅಂಟಿಸ್ದಾಗಲೇ ನನ್ನ ಪ್ರಾಬ್ಲಮ್ ಆಯ್ತದೆ. ಅಂಟಿಸಿ
ಒಂದೇ ಏನು ಸಮ ಇದೆ ಸಮ ತಗೊಂಡು ಅನ್ಸ್ಕೊಂಡು ಹೋಗ್ಬೇಕು ನಾವು. ಇಲ್ಲ ಒಂದು ಸ್ವಲ್ಪ ಬೆಳೆಸೋದು ಏನು ಮಾಡಿದಾಗ ನಾವು ಸಪ್ರೇಟೇ ಮಾಡ್ಕೊಬೇಕು. ಸಪ್ರೇಟ್ ಮಾಡ್ತಿದ್ದಾಗ ಈ ರೀತಿ ಪ್ರಾಬ್ಲಮ್ಗಳನ್ನ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ ನಾವು. ಎಷ್ಟು ನಾವು ಲಕ್ಷ ದುಡ್ಡು ಹಾಕಿದ್ಮೇಲೆ ನಮ್ಗೊಂದು 10,000 ರೂಪಾಯಿ ಲಾಭ ಬೇಕು. ಲಕ್ಷ ದುಡ್ಡು ಹೋಗಿ ಜೊತೆಗೆ ಇನ್ನೂ 50,000 ಲಾಸ್ ಆಗೋದ್ರೆ ನಮಗೆ ಆಗ ಬಿಸ್ನೆಸ್ ಮಾಡಿದ್ರೆ ಏನು ಪ್ರಯೋಜನ? ನಾವು ಆ ರೀತಿ ಬಿಸ್ನೆಸ್ ನಾವು ಮಾಡಬಾರ್ದು. ಈ ರೀತಿ ವಾಸ್ತು ಪ್ರಕಾರ ಏನೇ ಮಾಡಿದ್ರು ನಮಗೆ ವಾಸ್ತು ಪ್ರಕಾರ ಬರಬೇಕು. ಪೂರ್ವ ಮತ್ತೆ ಉತ್ತರ ಓಪನ್ ಇರ್ಬೇಕು. ನಮಗೆ ಓಪನ್ ಇದ್ದಾಗಲೇ ನಮಗೆ ಆರೋಗ್ಯ ಮತ್ತೆ ದುಡ್ಡು ಬರೋವಂಥದ್ದು. ಮತ್ತೆ ಜೊತೆಗೆ ಪಶ್ಚಿಮ ಮತ್ತೆ ದಕ್ಷಿಣ ಇದು ಸ್ವಲ್ಪನಾರು ಕ್ಲೋಸ್ ಆಗಬೇಕು. ಸರ್ ಯಾವ್ದು ದಕ್ಷಿಣ ಇರ್ತಾರೆ ಪಶ್ಚಿಮ ಇರುತ್ತೆ, ಒಂದು ಅರ್ಧನಾರು ಕ್ಲೋಸ್ ಮಾಡ್ಕೊಳ್ಳಿ. ನೀವು ಮೆಸ್ ಹಾಕೊಂಡು ಒಂದು ಅರ್ಧನಾರು ಕ್ಲೋಸ್ ಮಾಡ್ಕೊಂಡ್ರೆ ಪಶ್ಚಿಮ ಮತ್ತು ದಕ್ಷಿಣಕ್ಕೆ ಅದು ಎನರ್ಜಿ ನಿಲ್ಲುತ್ತೆ ಸ್ವಲ್ಪ. ಹಾಗಾಗಿ ಬಂದು ನಿಲ್ದಾಗ ನಿಮಗೆ ಪ್ಲಸ್. ಇವತ್ತಿಗೂ ಪುನಃ 3-4 ತಿಂಗಳು ನೋಡ್ತಾ ಇವೆಲ್ಲ ಚೇಂಜಸ್ ಮಾಡಿದ್ಮೇಲೆ ಪ್ಲಸ್ ಆಗಿರ್ತದೆ ನಿಮ್ಗೆ. ಅದೇ ಎಲ್ಲ ರೂಮಲ್ಲೂ ಮಾಡ್ಕೋಬೋದಂಗೆ. ಈ ಒಂದು ಅರ್ಧ ಕಾರು ನಾವು ಕ್ಲೋಸ್ ಮಾಡ್ಕೊಂಡಾಗ ಮಕ್ಕಳು ಎಲ್ಲ ಮಾಡಿದಾಗ ಡೆವಲಪ್ಮೆಂಟ್ ಆಗುತ್ತೆ ನಮಗೆ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಚೇಂಜ್ ಮಾಡಿಸ್ಕೋಬೇಕು. ನೋಡಿ ಇಲ್ಲಿ ನಿಮ್ಮ ಮನೆಗಳು ಯಾರಾದರೂ ಮಿಸ್ಟೇಕ್ಗಳು ಮಾಡ್ಕೊಂಡು ಈ ರೀತಿ ಏನಾದ್ರು ಇದ್ರೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಚೇಂಜಸ್ ಮಾಡ್ಕೊಂಡು ಆಗ ನಿಮಗೂ ಅಲ್ಲಿ ಡೆವಲಪ್ಮೆಂಟ್ ಆಗ ಕಾಣುತ್ತೆ. ಏನಾಗುತ್ತೆ ಅಂತ ಹೇಳಿದಾಗ ಹಿಂಗೆ ಬಂದಾಗ ನಾವು ಹಸ್ಗಳು ಸಾಕ್ಲಿ, ಕುರಿಗಳು ಸಾಕ್ಲಿ, ಕೋಳಿಗಳು ಸಾಕ್ಲಿ, ನಮ್ಗೆ ಏನಾಗುತ್ತೆ ಅಂದ್ರೆ ಬರ್ತಾ ನಮಗೆ ಎಕ್ಸಾಂಪಲ್ ಈಗ ಒಂದು 10,000 ಸಾಕ್ತಾ ಇರ್ತೀವಿ ಅನ್ಕೊಳ್ಳಿ, ಇಲ್ಲ ಒಂದು 5,000 100 ಸಾಕ್ತಿರ್ತೀವಿ ಅನ್ಕೊಳ್ಳೋಣ. ಬರ್ತಾ ಸಂಖ್ಯೆಗಳು ಕಮ್ಮಿ ಆಯ್ತಾ ಬರುತ್ತೆ ನಮಗೆ. ಅದು ಅಪ್ಪಕ್ಕೆ ಬಿಡಲ್ಲ. ನಮ್ಗೆ ವಾಸ್ತು ಪ್ರಕಾರ ಕರೆಕ್ಟಾಗಿದ್ರೆ ಏನಾಗುತ್ತೆ ಅಂತ ಹೇಳಿದಾಗ ಅಲ್ಲಿ ಈಗ 100ನ ಸಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು 10,000 ಆಗುತ್ತೆ ಮುಂದಿನ ದಿನಗಳಲ್ಲಿ. ಈಗ ನಾವು 10,000 ಸಾಕಿದ್ರು ಅದು ಮೈನಸ್ ಆಗ್ತದೆ ಬರೋದು ನಮಗೆ. ಆಮೇಲೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಹೋಗುತ್ತೆ, ಜಿಗುಪ್ಸೆ ಹೋಗ್ಬಿಡ್ತದೆ ನಮಗೆ. ಏನಕ್ಕೆ ಬೇಕಿದ್ದು ಅನ್ನಂಗಾಗಿ ನಿಲ್ಲಿಸ್ಬಿಡ್ಸ್ಬಿಡ್ತವೆ. ಅದಕ್ಕೆ ಏನೇ ಮಾಡಿದ್ರೆ ನಮಗೆ ಶಾಸ್ತ್ರಬದ್ಧವಾಗಿ ವಾಸ್ತು ಪ್ರಕಾರ ಏನು ಬರಬೇಕು ಆ ರೀತಿ ಬಂದಾಗ ನಮಗೆ ಅಲ್ಲಿ ಎನರ್ಜಿ ಕೊಡುತ್ತೆ. ನಾವು ಡೆವಲಪ್ಮೆಂಟ್ ಆಗಿ ಈಸಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ವೀಡಿಯೋನ ನೋಡ್ತಾ ಇರಿ. ಯಾರು ವೀಡಿಯೋನ ನೋಡ್ತಾ ಇದ್ದೀರಾ ಯಾವ್ದಾರು ಇದ್ರೆ ಈ ರೀತಿಗಳು ಫಾರಮ್ಗಳು, ಕೋಳಿ ಫಾರಮ್ ಆಗಲಿ, ಹಸು ಹಂದಿದು ಏನೇ ಪ್ರಾಣಿಗಳ ಫಾರಮ್ ಆಗಿರಲಿ, ಈಗ ನಾಯಿನೂ ಸಾಕ್ತಾ ಇದ್ರೆ ಅವಾದ್ರೂ ಅಷ್ಟೇ ಅಂಥವಿದ್ದಾಗ ಅವ್ರು ಈ ರೀತಿನ ಮಿಸ್ಟೇಕ್ಗಳನ್ನ ಮಾಡ್ಕೊಂಡ್ಬಿಡಿ ಅಂತ ಇಷ್ಟಪಡ್ತೀನಿ. ಪರ್ಚೇಸ್ ಮಾಡಿದ್ದಾರೆ. ಇದು ಜಾಗ ಬಂದು ಯಾವ ರೀತಿ ಅಂದರೆ ವಾಸ್ತು ಪ್ರಕಾರ ಬಂದು ಭಾಳ ಎಕ್ಸಲೆಂಟಾಗಿ ಸುಮಾರು ಒಂದು 6 ತಿಂಗಳು ಹುಡುಕಿ ವಾಸ್ತುಗೆ ಇದೇ ರೀತಿ ಬರಬೇಕು ಅಂತ ವೀಡಿಯೋಗಳನ್ನ ನೋಡಿ ಪರ್ಚೇಸ್ ಮಾಡಿರೋಂಥ ಜಾಗ. ಇಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ, ಅದೇನು ಅಂತ ಹೇಳ್ತೀನಿ. ಈ ಜಾಗ ಯಾವ ರೀತಿ ಇದೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ ನಿಮಗೆ. ಈ ಜಾಗ ಬಂದು ಹೆಂಗಿದೆ ಅಂತ ಹೇಳಿದ್ರೆ ಇದು ಪೂರ್ವ. ಈ ಪೂರ್ವ ಜಾಗ ಬಂದು ಮುಂದೆ ಪೂರ್ವಕ್ಕೆ ಡೌನ್ ಇದೆ, ಜೊತೆಗೆ ಪಶ್ಚಿಮ ಬಂದು ಹೈಟು. ಅದಾದ್ಮೇಲೆ ಜೊತೆಗೆ ಏನಾಗಿದೆ ಉತ್ತರನೂ ಡೌನ್ ಇದೆ, ದಕ್ಷಿಣನೂ ಹೈಟ್ ಇದೆ. ಅಂದರೆ ಇದು ವಾಸ್ತುಗೆ ಏರಿಯಾ ವಾಸ್ತು ಬಂದು ಎಕ್ಸಲೆಂಟ್ ಜಾಗ ಆಗಿದೆ ಇದು. ಅದಾದಮೇಲೆ ಏನಾಗಿದೆ ಪೂರ್ವ ಸೈಡಿಗೆ ಬಂದಿವರಿಗೆ ಮುಂದೆ ಒಂದು ಚರಂಡಿ ಕಾಲುವೆನೂ ಇದೆ, ಅಂದರೆ ನೀರು ಹರಿತಾ ಇದೆ. ಇದೊಂದು ಪ್ಲಸ್ ಪಾಯಿಂಟ್ ಇವ್ರಿಗೆ. ಇಲ್ಲೊಂದು ಡೌನು ನೀರು ಬಂದಿದ್ದು ಹೋಗೋಕ್ಕಂತ ಇದೊಂದು ಪ್ಲಸ್ ಪಾಯಿಂಟ್ ಆಗಿದೆ ಅವ್ರಿಗೆ ಕಾಲುವೆ. ಈ ಜಾಗನ ಇಲ್ಲಿ ನೆಕ್ಸ್ಟ್ ಕೋಳಿನ ಸಾಕೋಕ್ಕೆ ಅಂತ ಮಾಡಿರೋದು. ಆದರೆ ಇಲ್ಲೊಂದು ಫಾಲ್ಟ್ ಏನಾಗಿದೆ ಅಂತ ಹೇಳಿದ್ರೆ ಈ ಮೂಲೆ ಬಂದು ಇದು ಆಗ್ನೇಯ ಮೂಲೆ, ಪೂರ್ವ ಆಗ್ನೇಯ ಈಶಾನ್ಯ ಒಳಗಡೆ ಹೋಗಿದೆ, ಪೂರ್ವ ಆಗ್ನೇಯ ಬೆಳೆದಿದೆ. ಇವರು ತಗೋಬೇಕಾದ್ರೆ ಜಮೀನು ಮರ ಗಿಡ ಎಲ್ಲ ಸಿಕ್ಕಾಪಟ್ಟೆ ಇದು ಗೊತ್ತಾಗಿಲ್ಲ ಅವ್ರಿಗೆ. ಆಮೇಲೆ ತಗೊಂಡು ಲಾಸ್ಟಿಗೆ ನೋಡಿ ಸ್ಕೆಚೆಲ್ಲ ಮಾಡಿಸ್ದಾಗ ನೋಡಿದ್ರೆ ಈಶಾನ್ಯ ಬೆಳೆದಿದೆ. ಇದನ್ನು ಯಾವ ರೀತಿ ಮಾಡೋದು, ಏನು ಮಾಡೋದು ಅಂತ ಕೇಳಿದಾಗ ಏನಾಗಿದೆ ಅಂದರೆ ಈಗ ನಮಗೆ ಈಶಾನ್ಯದಿಂದ ಒಂದು ನಾವು ಕಂಪಾಸ್ ಇಟ್ಟು ಚೆಕ್ ಮಾಡಿ ನೋಡಿದ್ರೆ ಇದು ಹೆಚ್ಚು ಕಮ್ಮಿ ಈ ಮೂಲೆ ಒಂದು 40-50 ಅಡಿ ಅಷ್ಟು ಎಕ್ಸ್ಟ್ರಾ ಬೆಳೆದ ಬಂದಿದೆ. ಅದಕ್ಕೆ ನಾವೇನು ಮಾಡ್ತಿದ್ದೀವಿ, ಕಂಪಾಸ್ ಇಟ್ಟು ಚೆಕ್ ಮಾಡಿ ಎಲ್ಲ ಆದಮೇಲೆ ಒಂದು ಸ್ಟ್ರೈಟ್ ಲೈನು ತಗೊಂಡು ಆ ಲೈನ್ಗೆ ಒಂದು ಬೇಲಿ ಹಾಕಿ ನಮ್ಮದು ಏನಿದೆ ಈ ಜಾಗ, ಈ ಬೆಳೆದಿರೋ ಜಾಗನ ಬಿಟ್ಟು ಅದ್ರ ಒಳಗಡೆ ನಾವು ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇದು ಮಾಡಿದ್ದೀವಿ, ಕೊಟ್ಟಿದ್ದೀವಿ, ಹೇಳಿದ್ದೀವಿ. ಆ ರೀತಿ ಮಾಡಿದಾಗ ನಮಗೆ ಆ ಜಾಗದಲ್ಲಿ ನಮಗೆ ಡೆವಲಪ್ಮೆಂಟು ಆಗುತ್ತೆ. ನಮಗೆ ಇದು ಈ ಮೂಲೆ ಬೆಳೆದಿರೋದನ್ನ ತಗೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಈ ಜಮೀನು ಟೋಟಲಾಗಿ ಬಂದಾಗ ಏನಾಗುತ್ತೆ, ಇದು ವಾಯುವ್ಯ ಇದು ಈ ಅಗ್ನಿ ಮೂಲೆ ಬೆಳೆದಿದೆ, ಈಶಾನ್ಯ ಮೂಲೆ ಕಟ್ಟಾಗಿದೆ. ನಮಗೆ ಆಸೆಗೆ ಇವತ್ತು ಜಾಗ ವೇಸ್ಟ್ ಆಗುತ್ತೆ ಅಂತ ನಾವು ಬಿಡ್ದೇ ಬೇಲಿ ಹಾಕ್ಕೊಂಡು ಅಲ್ಲಿ ನಾವು ಫಾರ್ಮ್ ಅಂತ ಮಾಡಿದಾಗ ಆಗೇನಾಗುತ್ತೆ ನಮಗೆ ಇಲ್ಲಿ ಈಶಾನ್ಯ ಕಟ್ಟಾಗಿರೋದ್ರಿಂದ ನಮಗೆ ಹಣಕಾಸು ಬರೋಲ್ಲ. ಅಲ್ಲಿ ಅಗ್ನಿ ಮೂಲೆ ಬೆಳೆದಿರೋದ್ರಿಂದ ಹಣಕಾಸನ್ನು ನಮಗೆ ಖರ್ಚು ಮಾಡಿಸುತ್ತೆ. ಹಂಗಿದ್ದಾಗ ಏನಾಗುತ್ತೆ ನಮಗೆ ಇಲ್ಲಿ ನಮಗೆ ಡೆವಲಪ್ಮೆಂಟು ಮಾಡೋಕ್ಕಾಗಲ್ಲ. ನಾವು ಬಿಸ್ನೆಸ್ಸು ಅಂತ ಫೇಲ್ ಆಯ್ತೀವಿ ಈ ಜಾಗದಲ್ಲಿ ಮಾಡಿದಾಗ ನಾವು. ಅದಕ್ಕೆ ಅದನ್ನ ನಮ್ಮದೆಲ್ಲ ಜಾಗ ಅಂತ ಬಿಟ್ಟು ಸ್ಟ್ರೈಟ್ ಮಾಡಿ ಬಾಕ್ಸ್ ಥರ ಮಾಡಿ ಕೊಟ್ಟಿದ್ದೀವಿ. ಆ ರೀತಿ ಬೇಲಿ ಹಾಕಿ ಅದ್ರೊಳಗಡೆ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ರೀತಿ ಸೂಚನೆ ಕೊಟ್ಟಿದ್ದೀವಿ. ಈ ರೀತಿ ಮಾಡಿದಾಗ ನಮಗೆ ಈ ಜಾಗದಲ್ಲಾಗಿ ಏನೇ ಬಿಸ್ನೆಸ್ ಮಾಡಿದ್ರೆ ನಮಗೆ ಡೆವಲಪ್ಮೆಂಟ್ ಆಗುತ್ತೆ. ಇದು ನಮಗೆ ಏರಿಯಾ ವಾಸ್ತು ಆದರೂ ಅಷ್ಟೇ, ಜಮೀನಾದರೂ ಅಷ್ಟೇ, ನಮಗೆ ಟೋಟಲಾಗಿ ಈಗ ಮನೆಯೂ ಅಷ್ಟೇ, ನಾವು 30-40 60-40 ಏನು ತಗೊಂಡ್ರು ಅಷ್ಟೇ, ಮೂಲೆ ಎಲ್ಲ ಬೆಳೆದಾದಾಗ ನಾವು ಅದೇ ರೀತಿ ಕಾಂಪೌಂಡ್ ಹಾಕೊಂಡಾಗ ನಮಗೆ ಅದರದ್ದು ಮೈನಸ್ಸು ಪಾಯಿಂಟ್ ಮಾಡೇ ಮಾಡುತ್ತೆ ನಮಗೆ. ಈ ರೀತಿನ ಆ ಜಾಗ, ಈ ಮೂಲೆ ಜಾಗ ನಾವು ಬಿಡಿಸ್ಬಿಟ್ಟಿದ್ದೀವಿ, ಬೇಡ ಇದು ಬಿಟ್ಬಿಟ್ಟಿದ್ನ ಅಂತ, ಹೋದ್ರೂ ಪರವಾಗಿಲ್ಲ ಅಂತ. ನಮಗೆ ಇದನ್ನ ಬಿಟ್ಟು ಮಾಡಿದಾಗ ಇನ್ನೊಂದು ಕಡೆ ನಾವು ಡೆವಲಪ್ಮೆಂಟ್ ಆಗಿ ಇನ್ನೂ ಹೆಚ್ಚು ಆಸ್ತಿ ತಗೊಳ್ಳೋಕ್ಕೆ ಅನುಕೂಲ ಮಾಡಿಕೊಡುತ್ತೆ ಈ ಜಾಗ. ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.